ಬಂದಿದ್ದೀರಾ? ಸ್ನೇಹಿತರೆ ನಮಸ್ಕಾರ. ಈ ದಿನ ಕನ್ನಡ ಒಕ್ಕೂಟದ ಒಂದು ಸದಸ್ಯತ್ವವನ್ನ ನಮ್ಮ ಹಿರಿಯ ಹೋರಾಟಗಾರರಾದಂತಹ ವೇಣುಗೋಪಾಲ್ ಅವರು ಸದಸ್ಯತ್ವವನ್ನು ಪಡೆದುಕೊಳ್ತಾ ಇದ್ದಾರೆ. ಅದು ಮೊದಲ ಸದಸ್ಯತ್ವವನ್ನೇ ಅವ್ರು ಪಡೆದುಕೊಳ್ತಾ ಇದ್ದಾರೆ. ಸರ್ ಆ ಕಡೆ ಹೇಳಿ ಸರ್, ಒಂದೆರಡು ಮಾತು ಹೇಳ್ಬಿಡಿ. ಎಲ್ಲರೂ ಕನ್ನಡ ಸಂಘಟನೆಗಳು ಎಲ್ಲ ರಾಜ್ಯಾಧ್ಯಕ್ಷರು ಬಂದು ಸದಸ್ಯರನ್ನು ಪಡ್ಕೊಳ್ಳಿ ಅಂತ ಕೈಲಿ ಇಟ್ಕೊಳ್ಳಿ. ಎಲ್ಲ ಕನ್ನಡ ಒಕ್ಕೂಟ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳೇ ಮತ್ತು ಸದಸ್ಯರೇ ಮತ್ತು ಕಾರ್ಯಕರ್ತರೇ, ನನ್ನ ಮನವಿ, ಸಾಕಷ್ಟು ಸಂಘಟನೆಗಳ ಇದೆ, ನೂರಾರು ಸಂಘಟನೆಗಳು ಸೇರಿ ಇವತ್ತು ದಿವಸ ಕನ್ನಡ ಒಕ್ಕೂಟ ಅಂತಂದ್ಬಿಟ್ಟು ನಮ್ಮ ನಟರಾಜ್ ಬೊಮ್ಮಸಂದ್ರ ಅವರು ನಡೆಸ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ಳೋದು ಒಂದೇ, ಯಾವುದೇ ಒಂದು ಸಂಘಟನೆ ನಡಿಬೇಕು ಅಂತ ಅದಕ್ಕೆಲ್ಲ ನೈತಿಕವಾಗಿ ಅಥವಾ ಆರ್ಥಿಕವಾಗಿ ಬೇಕಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಇದ್ದೇ ಇದೆ, ಅದೆಲ್ಲ ಗೊತ್ತಿರೋ ವಿಚಾರನೆ. ದಯವಿಟ್ಟು ಪ್ರತಿಯೊಬ್ಬರನ್ನು ಬಂದು ನಮ್ಮ ಕನ್ನಡ ಒಕ್ಕೂಟದಲ್ಲಿ ಸದಸ್ಯರಾಗಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಎಲ್ಲ ಸಂಘಟನೆಗಳು, ಎಲ್ಲ ಸದಸ್ಯರು, ಅವರ ಬೆಂಬಲಿಗರು ಮತ್ತು ನಮ್ಮ ಕನ್ನಡ ಪರ ಹೋರಾಟಗಾರರು ಯಾರಿದ್ದಾರೆ ಎಲ್ಲರೂ ದಯವಿಟ್ಟು ಬಂದು ನಮ್ಮ ಕನ್ನಡ ಒಕ್ಕೂಟದಲ್ಲಿ ಸದಸ್ಯರಾಗಬೇಕು ಅಂತ ಆಗ್ಬಿಟ್ಟು ನಮ್ಮ ನಟರಾಜ್ ಬೊಮ್ಮಸಂದ್ರ ಅವರಿಗೆ ಸಹಕಾರ ಕೊಡಬೇಕು, ಬೆಂಬಲಿಸಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದಲ್ಲಿ ಎಲ್ಲ ರಾಜ್ಯಾಧ್ಯಕ್ಷಗಳಿಗೆ ಮಾತ್ರ ಸದಸ್ಯತ್ವವನ್ನು ಪಡಲಿಕ್ಕೆ ಅವಕಾಶ ಇದೆ. ಬೇರೆ ಯಾರು ಸದಸ್ಯತ್ವ ಇಲ್ಲ, ಬರೀ ರಾಜ್ಯಾಧ್ಯಕ್ಷರು ವಿವಿಧ ಸಂಘಟನೆಗಳ ರಾಜ್ಯಾಧ್ಯಕ್ಷರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ ಅಂತ ಈಗ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ದಯಮಾಡಿ ಬಂದು ನಮ್ಮಲ್ಲಿ ಸದಸ್ಯರಾಗಬೇಕು ಮತ್ತು ಬೆಂಬಲಿಸಬೇಕು ನಮ್ಮ ನಟರಾಜ್ ಬೊಮ್ಮಸಂದ್ರ ಅವರಿಗೆ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿರಂತರವಾದ ಹೋರಾಟಗಳು ಇದು ಸಾಕಷ್ಟು ನೀವು ನೋಡ್ತಾ ಇದ್ದಾರೆ, ಈಗಿನ ಇಲ್ಲ ಸುಮಾರು ವರ್ಷದಿಂದ ಇದು ನಡ್ಕೊಂಡು ಬರ್ತಾನೆ ಇದೆ. ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಮೊನ್ನೆ ಒಂದು ಜಿ TV ಕನ್ನಡ ಈ ಚಾನೆಲ್ ನನಗೆ ಕರೆಸಿದ್ರು, ಅಲ್ಲಿ ಹೋಗಿದ್ದೆ ನಾನು. ಅದೇ ವಿಚಾರದಲ್ಲಿ ಬಂದು ಮಾತಾಡಿದಾಗ ಮೊನ್ನೆ ಒಂದು ಯಾವುದೋ ಒಂದು ಕಂಪ್ನಿಯಲ್ಲಿ 200 ಜನ ಎಂಪ್ಲಾಯೀಸ್ನ ಸಡನ್ ಆಗಿ ತೆಗೆದಾಕ್ಬಿಟ್ಟಿದ್ದಾರೆ. ಪಾಪ ಎಲ್ಲ ಕನ್ನಡಿಗರಿದ್ದಾರೆ, ಎಲ್ಲ ಕಿತ್ತಾಕ್ಬಿಟ್ಟು ಅವ್ರಿಗೆ ಯಾವುದೇ ಬೆನಿಫಿಟ್ ಕೊಡ್ತಾರೆ ಹೊರಗಡೆ ಹಾಕ್ಬಿಟ್ಟಿದ್ರು. ಆವಾಗ ನಮ್ಮ ಸಂಘಟನೆಯವರು, ನಮ್ಮ ಬೊಮ್ಮಸಂದ್ರ ಅವರು, ಆಮೇಲೆ ನಾಗರಾಜ್ ಅವರು, ಆಮೇಲೆ ನಮ್ಮ ನಟರಾಜ್ ಬೊಮ್ಮಸಂದ್ರ ಅವರು ಜೊತೆಗೆ ಬೇರೆ ಎಲ್ಲ ಸಂಘಟನೆಗಳ ವಿವಿಧ ರಾಜ್ಯಾಧ್ಯಕ್ಷರಿಂದ ಬಂದು 3-4 ದಿವಸ ಹೋರಾಟ ಮಾಡಿ ಅದನ್ನು ಜಯಗಳಿಸಿದ್ದಾರೆ. ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲ ಹದಗೆಟ್ಟೋಗ್ಬಿಟ್ಟಿದೆ. ಅದರೊಳಗೆ ನೀವೇನಾದರೂ ನ್ಯಾಯಾಂಗಕ್ಕೆ ಹೋದರೆ ವರ್ಷಾನುಗಟ್ಟ ತಗೊಳುತ್ತೆ. ಅದನ್ನು ನಮ್ಮ ಹೋರಾಟಗಾರರು, ಕನ್ನಡ ಹೋರಾಟಗಾರರು ಕೇವಲ ಒಂದು 3 ದಿವಸ 4 ದಿವಸದಲ್ಲಿ ಇದನ್ನು ಜಯಗಳಿಸಿದ್ದಾರೆ. ಅಂದರೆ ಹೋರಾಟಕ್ಕಿರ್ತಕ್ಕಂಥ ಒಂದು ಬಲ ಏನು ಅನ್ನೋದು ನಿಮಗೆ ನಿದರ್ಶನವಾಗಿದೆ. ದಯವಿಟ್ಟು ಎಲ್ಲರೂ ಬರಬೇಕು. ಇದೇ ರೀತಿ ಮುಂದೆಯೂ ಸಹ ಇದೇ ರೀತಿ ಸಹಕಾರ ಕೊಡಬೇಕು. ನಾವೆಲ್ಲ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿ ಸಾಕಷ್ಟು ಇದ್ದಾರೆ. ಒಟಂಗಾರ್ ಇದ್ದಾರೆ, ಪ್ರವೀಣ್ ಶೆಟ್ಟಿ ಇದ್ದಾರೆ, ಸಾರಾಗೋವಿಂದ ಅವರೆಲ್ಲ ನಮಗೆಲ್ಲ ಪರಿಚಯ ಇರೋರೆ. ನಾವು ಏನೇ ನಾರಾಯಣ ಗೌಡ ಪ್ರತಿಯೊಬ್ಬರು ಏನಾದರೂ ನಮ್ಮ ಕನ್ನಡಕ್ಕೆ ಧಕ್ಕೆ ಬಂದಾಗ ಅಥವಾ ಬೇರೆ ಏನಾದರೂ ವಿಚಾರ ತೊಂದರೆ ಆದಾಗ ನಾವೆಲ್ಲ ಒಂದಾಗಿರ್ತೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ. ದಯವಿಟ್ಟು ಎಲ್ಲ ಕನ್ನಡ ರಾಜ್ಯಾಧ್ಯಕ್ಷಗಳು ಯಾರು ಇದ್ದೀರಾ ನೀವು ವಿವಿಧ ಸಂಘಟನೆಗಳಿಂದ ಅವರೆಲ್ಲ ಬಂದು ದಯವಿಟ್ಟು ಮೆಂಬರ್ಗಳಾಗಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ.